ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತಿಂದ ಹೊಸ ವರ್ಷ. ಈ ಹೊಸ ವರ್ಷವನ್ನ ನಾವೊಂದು ಹೊಸ ಉಲ್ಲಾಸದೊಂದಿಗೆ, ಹೊಸ ಉತ್ಸಾಹದೊಂದಿಗೆ, ಹೊಸ ಚೈತನ್ಯದೊಂದಿಗೆ ಸ್ಟಾರ್ಟ್ ಮಾಡೋಣ. 2024ರಲ್ಲಿ ಏನೆಲ್ಲ ಮಿಸ್ಟೇಕ್ಸ್ನ ಮಾಡಿದೀವೋ ಆ ಮಿಸ್ಟೇಕ್ಸ್ನ ಆದಷ್ಟು 2025ರಲ್ಲಿ ಕಡಿಮೆ ಮಾಡ್ಕೋಣ. 2024ರಲ್ಲಿ ಏನೆಲ್ಲ ಪಾಠವನ್ನ ಕಲ್ತಿದೀವೋ ಅದನ್ನ ನಾವು ಅಳವಡಿಸ್ಕೋಣ. ಪ್ಲಸ್ 2025 ನಮ್ಮ ಟ್ರೇಡರ್ಸ್ ಕಮ್ಯುನಿಟಿಗೆ ಮತ್ತೆ ಇನ್ವೆಸ್ಟರ್ಸ್ ಕಮ್ಯುನಿಟಿಗೆ ಒಂದು ಪ್ರಾಫಿಟಬಲ್ ಇಯರ್ ಆಗಲಿ. ಮತ್ತೆ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮತ್ತೊಂದು ಮೈಲಿಗಲ್ನ ಕಾಣ್ಲಿ ಅಂತಂದ್ರೆ ಲೈಫ್ ಟೈಮ್ ಹೈನ 2025ರಲ್ಲೇ ಕಾಣ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ಮಾರ್ಕೆಟ್ ಅಪ್ಡೇಟ್ ಅಂದ್ರೆ ವೀಕ್ಲಿ ಮಾರ್ಕೆಟ್ ಅಪ್ಡೇಟ್ ಅಲ್ಲಿ ಪ್ರೀವಿಯಸ್ ವೀಕ್ ಏನಾಯ್ತು, ಪ್ಲಸ್ ಮುಂದಿನ ವಾರ ಅಂದ್ರೆ ನಾವು ಮುಂದಿನ ವಾರ ಏನೇನೋ ಒಂದು ಮೇಜರ್ ಇವೆಂಟ್ಸ್ ಇದೆ, ನಮ್ಮ ಟೆಕ್ನಿಕಲ್ ಚಾರ್ಟ್ಸ್ ಏನ್ ಹೇಳ್ತಾ ಇದೆ, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮೊದಲೇದಾಗಿ ಮನಿ ಕಂಟ್ರೋಲ್ ನ ಓಪನ್ ಮಾಡಿದ್ದೀನಿ. FIS ಡೇಟಾನ ನೋಡೋಣ. ಪಾಸಿಟಿವ್ ಏನಿದು FIS ಡೇಟಾ ಪಾಸಿಟಿವ್ ಅಂತಂದ್ರೆ ನೋಡಿ, ಆಲ್ಮೋಸ್ಟ್ 2,000 ಕೋಟಿ ಅಷ್ಟು ಮಾರ್ಚ್ ಮಂತ್ ಅಲ್ಲಿ ಬೈ ಮಾಡಿದ್ದಾರೆ. ಅದೇ ನೀವು ಮಾರ್ಚ್ 15ನೇ ತಾರೀಕು 14ನೇ ತಾರೀಕು ನೋಡಿದಿದ್ರೆ ಮೈನಸ್ ಅಲ್ಲಿ ಇತ್ತು. ಸೊ ಈಗ ಪ್ಲಸ್ ಅಲ್ಲಿ ಇದೆ. ಅಂದ್ರೆ ಮಾರ್ಚ್ ಮಂತ್ ಅಲ್ಲಿ FIS ಕೂಡ 2,000 ಕೋಟಿ ಬೈ ಮಾಡಿದ್ದಾರೆ, DIS ಕೂಡ 37,000 ಕೋಟಿ ಬೈ ಮಾಡಿದ್ದಾರೆ. ಸೊ ಈ FIS ಪಾಸಿಟಿವ್ ಬರೋಕ್ಕೆ ಏನ್ ಕಾರಣ ಆಯ್ತು ಅಂತಂದ್ರೆ, ಪ್ರೀವಿಯಸ್ ವೀಕ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ 24ನೇ ತಾರೀಕಿಂದ ಪ್ರತಿದಿನ 3,000 ಕೋಟಿ, 5,000 ಕೋಟಿ, 2,000 ಕೋಟಿ, 11,000 ಕೋಟಿ ಸೆಲ್ ಮಾಡಿದ್ರು. ಲಾಸ್ಟ್ ಮೊನ್ನೆ ಶುಕ್ರವಾರ ಮಾತ್ರ 4,300 ಕೋಟಿ ಸೆಲ್ ಮಾಡ್ಕೊಂಡಿದ್ದಾರೆ. ಆದ್ರೆ ಓವರ್ ಆಲ್ ನೋಡಿ, ಇಲ್ಲಿ ಲಾಸ್ಟ್ ನಮ್ಗೆ ಒಂದು 5 ಮಂತ್ಸ್ ಇಂದ ಸೆಲ್ ಮಾಡ್ತಾ ಇದ್ರು. ಅಕ್ಟೋಬರ್ ಅಲ್ಲಿ 1,14,000, ನವೆಂಬರ್ 45,000, ಡಿಸೆಂಬರ್ ಅಲ್ಲಿ 16,000, ಜನವರಿಲಿ 87,000, ಫೆಬ್ರವರಿಲಿ 58,000-59,000 ಕೋಟಿ ಸೆಲ್ ಮಾಡಿದ್ದು. ಮಾರ್ಚ್ ಮಂತ್ ಅಲ್ಲಿ ಫೈನಲಿ ಪಾಸಿಟಿವ್ ನಂಬರ್ಸ್ ಬಂತು. 2,000 ಕೋಟಿ ನೆಟ್ ಬೈ ಮಾಡಿದ್ದಾರೆ FIS. ಸೊ ಇದು ಒಂದು ಪಾಸಿಟಿವ್ ನಂಬರ್ಸ್ ಪ್ಲಸ್ ಪಾಸಿಟಿವ್ ನ ತೋರಿಸ್ತಾ ಇದೆ ಮಾರ್ಕೆಟ್. ಸೊ ಈಗ ಈ ಡೇಟಾನ ನಾವು ಒಂದು ಬ್ಯಾಕ್ ಎಂಡ್ ಅಲ್ಲಿ ಅಥವಾ ಒಂದು ಸಪೋರ್ಟಿವ್ ಆಗಿ ಇಟ್ಕೊಂಡು ಟೆಕ್ನಿಕಲ್ ಚಾರ್ಟ್ಸ್ ನ ನೋಡಿದಾಗ ನೋಡಿ, ನಿಫ್ಟಿಯ ವೀಕ್ಲಿ ಚಾರ್ಟ್ ನನ್ನ ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ಅವರು ನೋಡಿ. ಯಾಕೆ ಅಂತಂದ್ರೆ ನಿಫ್ಟಿ ವೀಕ್ಲಿ ಚಾರ್ಟ್ ನ ನಾನು ಓಪನ್ ಮಾಡಿದ್ದೀನಿ. ಈ ವೀಕ್ಲಿ ಚಾರ್ಟ್ ಅಲ್ಲಿ ಮಿಡಲ್ ಬ್ಯಾಂಡ್ ಏನಿದೆ ಇದನ್ನ ನಾವು 20 SMA ಅಂತ ಕರಿತೀವಿ. ಸೊ ಈ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಏನಾದ್ರು ಇತ್ತು ಮಾರ್ಕೆಟ್ ಅಂತಂದ್ರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಮಿಡಲ್ ಬ್ಯಾಂಡ್ ಮೇಲೆ ಇದೆ, ಇದು ಬುಲ್ಲಿಶ್ ಇದೆ ಅಂತ ಅಂದ್ರೆ ಮೇಲೆ 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 ಹೋಗುವಂತ ಚಾನ್ಸಸ್ ಇದೆ. ಅದೇ ಮಿಡಲ್ ಬ್ಯಾಂಡ್ ನ ಕೆಳಗಡೆ ನೋಡಿ, ಇಲ್ಲಿ ಅಕ್ಟೋಬರ್ 2024 ಅಲ್ಲಿ ಕೆಳಗಡೆ ಬಂತು. ಇಲ್ಲಿಂದ ಮಾರ್ಕೆಟ್ ಕೆಳಗಡೆನೆ ಇದೆ ಅಂತ ಅಂದ್ರೆ ಮಿಡಲ್ ಬ್ಯಾಂಡ್ ಕೆಳಗಡೆ ಇತ್ತು ಅಂತಂದ್ರೆ ನಾವು ಮಾರ್ಕೆಟ್ ಡೌನ್ ಆಗುತ್ತೆ, ಜಾಸ್ತಿ ಬೈ ಮಾಡಕ್ ಹೋಗ್ಬಾರ್ದು ಅಂತ. ಮಿಡಲ್ ಬ್ಯಾಂಡ್ ಮೇಲ್ಗಡೆ ಇತ್ತು ಅಂತಂದ್ರೆ ಮಾರ್ಕೆಟ್ ಅಪ್ ಆಗುತ್ತೆ ಅಥವಾ ಅಪ್ ಟ್ರೆಂಡ್ ಅಲ್ಲಿ ಇದೆ. ನಾವು ಏನೇ ಒಂದು ಸ್ವಿಂಗ್ ಟ್ರೇಡ್ಸ್ ನ, ಅಗ್ರೆಸಿವ್ ಟ್ರೇಡ್ಸ್ ನ ಆರಾಮಾಗಿ ತಗೋಬಹುದು. ಯಾಕೆಂತಂದ್ರೆ ಮಿಡಲ್ ಬ್ಯಾಂಡ್ ನಮ್ಗೆ ಒಂದು ರೆಫರೆನ್ಸ್ ಲೈನ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂಡು ನಮ್ಮ ಟ್ರೇಡಿಂಗ್ ನ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ. ನೋಡಿ, ಪ್ರೀವಿಯಸ್ ವೀಕು ಒಂದು ದೊಡ್ಡ ಕ್ಯಾಂಡಲ್ ಆದಾಗ 4% ಅಪ್ ಆದಾಗ ನಾನು ನಿಮ್ಗೆ ನನ್ನ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ಇದೊಂದು ಇನ್ನೊಂದು ವೀಕ್ ನ ವೇಟ್ ಮಾಡಬೇಕು. ಯಾಕಂತಂದ್ರೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲಿಂದ ರಿವರ್ಸ್ ಬಂದ್ರು ಬರ್ಬೋದು ಅಂತ. ಆದ್ರೆ ಈ ವೀಕು ಏನಾಗಿದೆ ಅಂತಂದ್ರೆ ನೋಡಿ, ಒಂದು ಡೋಜಿ ಫಾರ್ಮೇಶನ್ ಆಗಿದೆ. ಡೋಜಿ ಅಂತಂದ್ರೆ ಏನು? ಪ್ಲಸ್ ಮಾರ್ಕ್. ನೋಡಿ, ಈ ತರ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಇದಕ್ಕೆ ನಾವು ಡೋಜಿ ಅಂತ ಕರಿತೀವಿ. ಪ್ಲಸ್ ಇದು ಒಂದು ಇಂಡಿಸಿಸಿವ್ ಅಂತ. ಅಂದ್ರೆ ಇಂಡಿಸಿಸಿವ್ ಅಂತಂದ್ರೆ ಏನು ಅಂತಂದ್ರೆ ಓಪನ್ ಎಲ್ಲಾಗುತ್ತೋ ಕ್ಲೋಸ್ ಕೂಡ ಅಲ್ಲೇ ಆಗ್ಬಿಡುತ್ತೆ. ನೋಡಿ, ಇದು ಯಾವ ತರ ಫಾರ್ಮೇಶನ್ ಆಯ್ತು ಅಂತಂದ್ರೆ ಇಲ್ಲಿಗೆ ಬ್ರೇಕ್ ಮಾಡಿ ತೋರಿಸ್ತೀನಿ. ಮಂಡೇ ಓಪನ್ ಆದಾಗ ಈ ಮಂಡೇ ಇಂದ ಮೂವ್ಮೆಂಟ್ ನೋಡಿದ್ರೆ ನಾವು ಲಾಸ್ಟ್ ಮಂಡೇ ಯಾವಾಗ 24ನೇ ತಾರೀಕು ನೋಡಿ, ಈ ತರ ಒಂದು ಸೈಜ್ ಕ್ಯಾಂಡಲ್ಲೇ ಬಂತು. ಆಲ್ಮೋಸ್ಟ್ 1.5% ಅಪ್ ಆಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ಒಂದ್ ಸ್ವಲ್ಪ ಒಂದು ಹೈನ ಮಾಡಿ ಮತ್ತೆ ಕೆಳಗಡೆ ಬಂತು. ಸೊ ಈ ತರ ಆದ್ರೂ ಇದ್ದಿದ್ರೆ ಅಟ್ಲೀಸ್ಟ್ ಮೂವಿಂಗ್ ಅವರೇಜ್ ಮೇಲ್ಗಡೆ ಕ್ಲೋಸ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೋದು. ಆದ್ರೆ ಇವಾಗ ಆಗಿರುವಂತದ್ದು ಹೆಂಗೆ ಅಂತಂದ್ರೆ ನೋಡಿ, ಈ ತರ ಒಂಥರ ಕ್ಯಾಂಡಲ್ಲೇ ಕಾಣಿಸ್ತಾ ಇಲ್ಲ. ಸೊ ಕ್ಯಾಂಡಲ್ಲೇ ಕಾಣಿಸ್ತಾ ಇಲ್ಲ ಅಂತಂದ್ರೆ ಇದು ಇಂಡಿಸಿಸಿವ್ ಕ್ಯಾಂಡಲ್. ಈ ತರ ಇಂಡಿಸಿಸಿವ್ ಕ್ಯಾಂಡಲ್ ಯೂಶಲಿ ಯಾಕಾಗುತ್ತೆ ಅಂತಂದ್ರೆ ಒಂದು ಮೇಜರ್ ಇವೆಂಟ್ಸ್ ಏನಾದ್ರು ಇದ್ದಾಗ ಟ್ರೇಡರ್ಸ್ಗೆ ಯಾವ ಕಡೆ ಹೋಗ್ಬೇಕು ಅಂದ್ರೆ ಈ ವೆಯ್ಟ್ ಅಂಡ್ ವಾಚ್ ಸಿಚುವೇಶನ್ ಅಲ್ಲಿ
ಇಂಡಿಸಿಸಿವ್ ಕ್ಯಾಂಡಲ್ಸ್ ಆಗುತ್ತೆ. ಪ್ಲಸ್ ಇಂಡಿಸಿಸಿವ್ ಕ್ಯಾಂಡಲ್ಸ್ ಎಲ್ಲೆಲ್ಲೋ ಆಯ್ತು ಅಂದ್ರೆ ಪ್ರಯೋಜನ ಇಲ್ಲ, ನಮಗೆ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಹತ್ರ ಇಂಡಿಸಿಸಿವ್ ಕ್ಯಾಂಡಲ್ಸ್ ಆಗಬೇಕು. ಇವಾಗ ನಮಗೆ ಟೆಕ್ನಿಕಲ್ ಪಾಯಿಂಟ್ಸ್ ಅಂದ್ರೆ ಟೆಕ್ನಿಕಲ್ ಇಂಡಿಕೇಟರ್ ಹತ್ರ ಒಂದು ಇಂಡಿಸಿಸಿವ್ ಕ್ಯಾಂಡಲ್ ಆಗಿದೆ. ಅಂದ್ರೆ ಏನು, 20 SMA ಹತ್ರ ಒಂದು ಇಂಡಿಸಿಸಿವ್ ಕ್ಯಾಂಡಲ್ ಆಗಿದೆ. ಸೊ 20 SMA ನಾವು ರೆಫರೆನ್ಸ್ ಯಾಕೆ ತಗೊಳ್ತಾ ಇದ್ವಿ ಅಂತಂದ್ರೆ, ಇದ್ರ ಮೇಲ್ಗಡೆ ಇತ್ತು ಅಂತಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ, ಇದರಿಂದ ಕೆಳಗಡೆ ಬಂತು ಅಂದ್ರೆ ಮಾರ್ಕೆಟ್ ಕೆಳಗಡೆ ಇರುತ್ತೆ ಅಂತ. ಈಗ ಮೇಲ್ಗಡೆ ಹೋಗುವಂತ ಮೂಮೆಂಟ್ ಅಲ್ಲಿ ಇಂಡಿಸಿಸಿವ್ ಕ್ಯಾಂಡಲ್ ಆಗಿದೆ. ಸೊ ಇದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇಂಡಿಸಿಸಿವ್ ಕ್ಯಾಂಡಲ್ ಯಾಕೆ ಆಯ್ತು ಅನ್ನೋದನ್ನ ಫಸ್ಟ್ ನೋಡೋಣ. ನೋಡಿ, ಮುಂದಿನ ವಾರ ನಮಗೆ ಅಂದ್ರೆ ಏಪ್ರಿಲ್ 2ನೇ ತಾರೀಕು, ಇದು marketwatch.com ಅಂತ ಈ ನ್ಯೂಸ್, ಮಾರ್ಕೆಟ್ ಬೇಸ್ಡ್ ನ್ಯೂಸ್ಗೆಲ್ಲ ನಾನು ಇದನ್ನ ಫಾಲೋ ಮಾಡ್ತೀನಿ. ಸೊ ಇದನ್ನ ನೀವು ಕೂಡ ನೋಡ್ಬೋದು. ನೋಡಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಲುಕಿಂಗ್ ಫಾರ್ ಕ್ಲಾರಿಟಿ ಆನ್ ಟ್ರಂಪ್ಸ್ ಟ್ಯಾರಿಫ್ ಆನ್ April 2nd, ರಿಸ್ಕ್ ಡಿಸಪಾಯಿಂಟ್ಮೆಂಟ್. ಸೊ ಏಪ್ರಿಲ್ 2ನೇ ತಾರೀಕು ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ, ಟ್ರಂಪ್ ಏನು ಟ್ಯಾರಿಫ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾರೆ, ಏಪ್ರಿಲ್ 2ನೇ ತಾರೀಕು ಫೈನಲ್ ಡಿಸಿಷನ್ ಆಗುತ್ತೆ. ಸೊ ಹೊಸದಾಗಿ ಏನು ಟ್ಯಾರಿಫ್ಸ್ ಇದೆ, ಅಲ್ಯೂಮಿನಿಯಂ ಮೇಲೆ ಟ್ಯಾರಿಫ್ಸ್, ಪ್ಲಸ್ ಯುರೋಪ್ ಮಾರ್ಕೆಟ್ಸ್ ಮೇಲೆ ಅಂದ್ರೆ ಯುರೋಪ್ ಕಂಟ್ರೀಸ್ ಮೇಲೆ ಆಲ್ಕೋಹಾಲ್ ಮೇಲೆ ಟ್ಯಾರಿಫ್, ಪ್ಲಸ್ ಆಟೋ ಆನ್ಸಿಟರಿ ಕಂಪ್ನೀಸ್ ಮೇಲೆ ಟ್ಯಾರಿಫ್, ಇದನ್ನೆಲ್ಲದನ್ನು ಏಪ್ರಿಲ್ 2ನೇ ತಾರೀಕು ಒಂದು ಔಟ್ಕಮ್ ಬರುತ್ತೆ. ಸೊ ಹಾಗಾಗಿ ನಮಗೆ ಇಂಡಿಸಿಸಿವ್ ಕ್ಯಾಂಡಲ್ ಪ್ರೀವಿಯಸ್ ವೀಕ್ ಆಗಿದೆ. ಸೊ ಇದು ನಮಗೆ ಏನ್ ಮಾಡ್ಬೇಕು, ನಾನೀಗ ಇಂಡಿಸಿಸಿವ್ ಕ್ಯಾಂಡಲ್ ಆಗಿದೆ, ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ, ಡೋಜಿ ಕ್ಯಾಂಡಲ್ ನ ಹೈ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಡೋಜಿ ಕ್ಯಾಂಡಲ್ ನ ಲೋ ಏನಿದೆ ಇದು ಬಾಟಮ್ ಅಂತ, ಅಂದ್ರೆ ಟೆಕ್ನಿಕಲಿ ಡೋಜಿ ಕ್ಯಾಂಡಲ್ ನ ಹೈ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಈ ಡೋಜಿ ಕ್ಯಾಂಡಲ್ ನ ಲೋ ಆಗಿ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಬೈ ಟ್ರೇಡ್ಸ್ ನ ತಗೋಬಹುದು ಅಂತ. ಡೋಜಿ ಕ್ಯಾಂಡಲ್ ನ ಲೋ ಕೆಳಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಡೋಜಿ ಕ್ಯಾಂಡಲ್ ನ ಹೈ ಸ್ಟಾಪ್ ಲಾಸ್, ಇಲ್ಲಿಂದ ಮತ್ತೆ ಮಾರ್ಕೆಟ್ ರಿವರ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ಈಗ ಡೋಜಿ ಕ್ಯಾಂಡಲ್ ನ ಹೈ ನಮ್ಗೆ ಮೂವಿಂಗ್ ಅವರೇಜ್ ಹತ್ರನೇ ಇರೋದ್ರಿಂದ ಡೋಜಿ ಕ್ಯಾಂಡಲ್ ನ ಮೇಲ್ಗಡೆ ಹಿಂಗೆ ಕ್ಲೋಸ್ ಆಯ್ತು ನೆಕ್ಸ್ಟ್ ವೀಕ್ ಅಂತಂದ್ರೆ ಇಲ್ಲಿಂದ ಮಾರ್ಕೆಟ್ ಬಾಟಮ್ ಆಯ್ತು, ಈ ಬಾಟಮ್ ಆಯ್ತು, ಇಲ್ಲಿಂದ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಡೋಜಿ ಕ್ಯಾಂಡಲ್ ನ ಲೋ ಕೆಳಗಡೆ ಏನಾದ್ರು ನೆಕ್ಸ್ಟ್ ವೀಕ್ ಕ್ಲೋಸ್ ಆಯ್ತು ಮಾರ್ಕೆಟ್ ಅಂತಂದ್ರೆ, ನೋಡಿ ಇದು ಡೋಜಿ ಕ್ಯಾಂಡಲ್ ಲೋ ಕೆಳಗಡೆ ಈ ತರ ಏನಾದ್ರು ಕ್ಲೋಸ್ ಆಯ್ತು ಅಂತಂದ್ರೆ ಅಗೈನ್ ಇಲ್ಲಿ ಹೋಗಿತ್ತಲ್ಲ ಈ ತರ, ಇಲ್ಲಿ ಮಾರ್ಕೆಟ್ ಇಲ್ಲಿ ಹೋಗಿತ್ತಲ್ಲ ಈ ತರ ಪುಲ್ ಬ್ಯಾಕ್ ಆಗಿ ಮತ್ತೆ ಇದು ಇಲ್ಲಿಂದ ಹಿಂಗೆ ಬರುವಂತ ಚಾನ್ಸಸ್ ಇರುತ್ತೆ. ಹಿಂಗೆ ಅಂತಂದ್ರೆ ಇಲ್ಲಿಂದ ಈ ತರ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇವಾಗ ಏನು ಅಂತಂದ್ರೆ ಇಲ್ಲಿಂದ ಅಕ್ಟೋಬರ್ 2024 ಇಂದ ಒಂದು ಪ್ರೈಸ್ ಕರೆಕ್ಷನ್ ಆಯ್ತು. ಇನ್ಮೇಲೆ ಏನಾಗ್ಬೋದು, ಡೋಜಿ ಕ್ಯಾಂಡಲ್ ಕೆಳಗಡೆ ಏನಾದ್ರು ಮಾರ್ಕೆಟ್ ನೆಕ್ಸ್ಟ್ ವೀಕ್ ಕ್ಲೋಸ್ ಆಯ್ತು ಅಂತಂದ್ರೆ ಟೈಮ್ ಕರೆಕ್ಷನ್ ಆಗ್ಬೋದು. ಟೈಮ್ ಕರೆಕ್ಷನ್ ಅಂತಂದ್ರೆ ಏನು, ಮಾರ್ಕೆಟ್ ಇನ್ನ ಒಂದು 3-4 ವಾರ 5-6 ವಾರ ಇಲ್ಲೇ ಓಡಾಡಿ ಅದಾದ್ಮೇಲೆ ಒಂದು ಬ್ರೇಕ್ಔಟ್ ನ ಕೊಡ್ಬೋದು. ಸದ್ಯಕ್ಕೆ ನನ್ನ ನಾಲೆಡ್ಜ್ ಪ್ರಕಾರ ಇಲ್ಲಿ ಏನು ಬಾಟಮ್ ಅಂತ ಆಗಿದೆ ಪ್ರೀವಿಯಸ್ಲಿ, ಇದು ಆಲ್ಮೋಸ್ಟ್ ಈ ಬಾಟಮ್ ಕನ್ಫರ್ಮ್ ಆಗಿದೆ. ಅಂದ್ರೆ 21,900 ಏನಿದೆ ಇದು ಬ್ರೇಕ್ ಆಗುವಂತ ಚಾನ್ಸಸ್ ಕಡಿಮೆ ಇದೆ. ಆದ್ರೆ ಪ್ರೀವಿಯಸ್ ವೀಕ್ ಅಂದ್ರೆ ನೆಕ್ಸ್ಟ್ ವೀಕ್ ಏನಾದ್ರು ಈ ಡೋಜಿ ಕ್ಯಾಂಡಲ್ ಕೆಳಗಡೆ ಏನಾದ್ರು ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಅಗೈನ್ ಇದು ಟೈಮ್ ಕರೆಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಡೋಜಿ ಕ್ಯಾಂಡಲ್ ನ ಹೈ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಮತ್ತೆ ನಮಗೆ ರ್ಯಾಲಿ ಆಗುವಂತ ಚಾನ್ಸಸ್ ಮಾರ್ಕೆಟ್ ಇರುತ್ತೆ. ಸೊ ಹಾಗಾಗಿ ಒಂದು ಪಾಸಿಟಿವ್ ಏನು, FIS ಡೇಟಾ ಪಾಸಿಟಿವ್ ಸ್ಟಾರ್ಟ್ ಆಗ್ತಾ ಇದೆ. ಪ್ಲಸ್ ಅದೇ ಟೈಮ್ ಅಲ್ಲಿ ಟೆಕ್ನಿಕಲಿನೂ ಒಂದು 20 SMA ಹತ್ರ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಡೋಜಿ ಕ್ಯಾಂಡಲ್ ನ ಹೈ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ನಮ್ಗೆ ಮಾರ್ಕೆಟ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ಇನ್ಮೇಲೆ ಅಂತ. ಡೋಜಿ ಕ್ಯಾಂಡಲ್ ನ ಲೋ ಕೆಳಗಡೆ ಕ್ಲೋಸ್ ಆಯ್ತು ಅಂತಂದ್ರೆ ಟೈಮ್ ಕರೆಕ್ಷನ್ ಆಗ್ಬೋದು ಅಂತ. ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಕೂಡ ಒಂದು ವೆಯ್ಟ್ ಮಾಡಬೇಕಾಗಿರುವಂತ ಪರಿಸ್ಥಿತಿ ಇದೆ. ನೋಡಿ, ಈಗ ಮಾರ್ಕೆಟ್ ಅಂದ್ರೆ ಫ್ರೈಡೆ US ಮಾರ್ಕೆಟ್ ನಮ್ಗೆ ಒಂದು ಬಿಗ್ ಕರೆಕ್ಷನ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಒಂದು 700 ಪಾಯಿಂಟ್ ಡೌ ಜೋನ್ಸ್ ಬಿದ್ದಿದೆ, 400 ಪಾಯಿಂಟ್ ನ್ಯಾಸ್ಡಾಕ್ ಬಿದ್ದಿದೆ. ಸೊ ಹಾಗಾಗಿ ಗಿಫ್ಟ್ ನಿಫ್ಟಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, 268 ಪಾಯಿಂಟ್ ನಮ್ಮ ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆಗ್ಬೋದು ಅನ್ನೋದು ತೋರಿಸ್ತಾ ಇದೆ. ಆದ್ರೆ ನಾಳೆ ನಿಮ್ಗೆ ಏನಾದ್ರು ನೋಡಿ, ಇಲ್ಲಿ ಡೋಜಿ ಕ್ಯಾಂಡಲ್ ಕೆಳಗಡೆ ಏನಾದ್ರು ಕ್ಲೋಸ್ ಆಗೋಯ್ತು ನಾಳೆ ಅಂದ್ರೆ ಮಂಗಳವಾರ ಒಂದೇ ದಿನ ಕ್ಲೋಸ್ ಆಗೋಯ್ತು ಅಂತಂದ್ರೆ ನೀವು ಇದನ್ನ ಕನ್ಫರ್ಮೇಶನ್ ತಗೊಳಂಗಿಲ್ಲ. ಯಾಕಂದ್ರೆ ಇದು ವೀಕ್ಲಿ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಅಂತಂದ್ರೆ 4 ದಿನ ಆಗ್ಲೇಬೇಕು. ಸೊ ಏಪ್ರಿಲ್ 2 ಆದ್ಮೇಲೆ 3, 4
ಸೊ ನೆಕ್ಸ್ಟ್ ಫ್ರೈಡೇವರೆಗೂ ನಾವು ವೆಯ್ಟ್ ಮಾಡಿ ನೆಕ್ಸ್ಟ್ ಸೈಡ್ ಆಫ್ ದ ಮಾರ್ಕೆಟ್ ಅಂದರೆ ಡೈರೆಕ್ಷನ್ ಆಫ್ ದ ಮಾರ್ಕೆಟು ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಯಾರಿಗೆ ಪೇಷನ್ಸ್ ಇರುತ್ತೆ ಅವ್ರಿಗೆ ಮಾರ್ಕೆಟಲ್ಲಿ ರಿಟರ್ನ್ ಸಿಗುತ್ತೆ, ಯಾರಿಗೆ ಪೇಷನ್ಸ್ ಇಲ್ಲ ಅವ್ರಿಗೆ ಮಾರ್ಕೆಟಲ್ಲಿ ರಿಟರ್ನ್ಸು ಸಿಗೋದಿಲ್ಲ. ಪ್ಲಸ್ ಈ ನಿಫ್ಟಿಯ ಚಾರ್ಟು ನೋಡೋದ್ರಿಂದ ನನಗೆ ಏನು ಉಪಯೋಗ ಆಗುತ್ತೆ ನೋಡಿ. ನಿಫ್ಟಿಯ ಚಾರ್ಟು ನಾವು ನೋಡೋದ್ರಿಂದ ಸ್ವಿಂಗ್ ಟ್ರೇಡ್ಸ್ನ ಪ್ಲಸ್ ಶಾರ್ಟ್ ಟರ್ಮ್ ಟ್ರೇಡ್ಸ್ನ ಅಗ್ರೆಸಿವ್ ಆಗಿ ತಗೋಬೋದಾ ತಗೋಬಾರ್ದಾ, ಜಾಸ್ತಿ ಕ್ವಾಂಟಿಟಿ ತಗೋಬೋದಾ ತಗೋಬಾರ್ದಾ, MTF ನಾನು ಯೂಸ್ ಮಾಡ್ಕೊಬೋದಾ ಯೂಸ್ ಮಾಡ್ಕೋಬಾರ್ದಾ, ಇದೆಲ್ಲದನ್ನು ನಿಫ್ಟಿಯ ಚಾರ್ಟು ನೋಡೋದ್ರಿಂದ ಗೊತ್ತಾಗುತ್ತೆ. ನೋಡಿ ಈಗ ಫಾರ್ ಎಕ್ಸಾಂಪಲ್ ಸ್ವಿಂಗ್ ಟ್ರೇಡ್ ಅಂತಂದ್ರೆ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ ನೋಡಿ. ಈ ಟೈಮಲ್ಲಿ ಸ್ವಿಂಗ್ ಟ್ರೇಡ್ ಅಂತಂದ್ರೆ ನೋಡಿ ಇಲ್ಲಿಂದ ಇಲ್ಲಿ ಫುಲ್ ಬ್ಯಾಕ್ ಆಯಿತು. ಸೊ ಸ್ವಿಂಗ್ ಟ್ರೇಡ್ ಅಂತಂದ್ರೆ ಏನು, ನಮಗೆ ನೆಕ್ಸ್ಟ್ ಒಂದು 2-3 ವಾರದಲ್ಲಿ ಅಂದರೆ ಒಂದು 1 ವೀಕ್ 2-3 ವಾರ ಅಂತಂದ್ರೆ ಒಂದು 20-22 ಟ್ರೇಡಿಂಗ್ ಸೆಷನ್ ಅಲ್ಲಿ ನನಗೆ ಒಂದು ಒಳ್ಳೆ ಮೂವ್ಮೆಂಟ್ನ ಕೊಡಬೇಕು. ನೋಡಿ ಈ ಪಾಯಿಂಟಲ್ಲಿ ನಾವೇನಾದರೂ ಎಂಟ್ರಿ ಆಗ್ತೀವಿ ಅಂತಂದರೆ ಈ ವಾರ ಒಂದು 7% ಮಹೀಂದ್ರಾ ಅಂಡ್ ಮಹೀಂದ್ರಾ, ನೆಕ್ಸ್ಟ್ ವೀಕ್ ಒಂದು 7%, 7 + 7 14% ಬಂದಿದೆ 2 ವೀಕಲ್ಲಿ. ಸೊ ಈ 10%, 12%, 15%, 14% ಏನು 2 ವಾರದಲ್ಲಿ ನಾವು ಅಚೀವ್ ಮಾಡುವಂಥ ಸೆಟಪ್ ಯಾವುದಿದೆಯೋ ಅದಕ್ಕೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ನನ್ನ ಸ್ವಿಂಗ್ ಟ್ರೇಡಿಂಗ್ ವಿಡಿಯೋಸ್ನ ನೀವು ನೋಡ್ಬೋದು, ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಪುಲ್ ಬ್ಯಾಕ್ ಆಗೋದಕ್ಕೆ ವೆಯ್ಟ್ ಮಾಡಬೇಕು, ಅದಾದಮೇಲೆ ಒಂದು ನಮಗೆ ಈ ಥರ ಒಂದು ಕ್ಯಾಂಡಲ್ಸು ಫಾರ್ಮೇಷನ್ ಆಗ್ಬೋದು ಅಂತ. ಸೊ ಈ ಥರ ಟ್ರೇಡ್ಸ್ನ ನಾವು ತಗೋಬೇಕು ಅಂತಂದರೆ ನಿಫ್ಟಿ ಡೈರೆಕ್ಷನ್ನ ನೋಡಿ ತಗೋಬೇಕಾಗತ್ತೆ. ನಿಫ್ಟಿ ಅಪ್ ಟ್ರೆಂಡಲ್ಲಿ ಇತ್ತು ಅಂತಂದರೆ ಆರಾಮಾಗಿ ತಗೋಬೋದು, ನಿಫ್ಟಿ ಡೌನ್ ಟ್ರೆಂಡಲ್ಲಿ ಇತ್ತು ಅಂತಂದರೆ ಕ್ವಾಂಟಿಟೀಸ್ನ ಕಡಿಮೆ ತಗೋಬೇಕಾಗತ್ತೆ. ಸೊ ಈ ಥರ ನೋಡಿ, ಇದು M&Mನ ಚಾರ್ಟು. ಪ್ರೀವಿಯಸ್ಲಿ ಇದೇ ಥರ ಡಿವಿ ಸ್ಲ್ಯಾಬು ನೋಡಿ, ಆಲ್ಮೋಸ್ಟು ಇಲ್ಲಿ ಮೇಲಕ್ಕೆ ಹೋಗ್ತಾ ಇತ್ತು, ಮತ್ತು ಇಲ್ಲಿ ಆಲ್ಮೋಸ್ಟು ಸೈಡ್ ವೇಸ್ ಆಯಿತು. ಇದಾದಮೇಲೆ ನೆಕ್ಸ್ಟ್ 2 ವೀಕ್ಸಲ್ಲಿ ಮೇಲಕ್ಕೆ ಹೋಗಿದೆ, ಇಲ್ಲಿ 3 ವೀಕ್ಸ್ ಸೈಡ್ ವೇಸ್ ಆಯಿತು, ಅದಾದಮೇಲೆ ಈ ವೀಕಲ್ಲಿ ಮೇಲಕ್ಕೆ ಹೋಗಿದೆ. ಈ ಥರ ಒಂದು 1 ವೀಕಲ್ಲಿ 2 ವೀಕಲ್ಲಿ ನಮಗೆ ಒಂದು ಅಪ್ ಟ್ರೆಂಡ್ ಕೊಡುವಂಥ ಟ್ರೇಡ್ನ ನಾವೇನಾದರೂ ತಗೊಳ್ತೀವಿ ಅಂತಂದರೆ ಅದಕ್ಕೆ ನಾವು ಸ್ವಿಂಗ್ ಟ್ರೇಡ್ ಅಂತ ಕರಿತೀವಿ. ಅದಕ್ಕೆ ನಾವು ಕಾಂಬಿನೇಷನ್ ವೀಕ್ಲಿ ಚಾರ್ಟ್ ಮತ್ತು ಡೈಲಿ ಚಾರ್ಟ್ನ ನೋಡಿಕೊಂಡು ತಗೋಬೇಕಾಗುತ್ತೆ. ಸೊ ಇದೆಲ್ಲದನ್ನು ನೀವೇನಾದರೂ ಸ್ವಿಂಗ್ ಟ್ರೇಡ್ನ ಕಲಿಬೇಕು, ನಾನು ಒಂದು 15 ಡೇಸಲ್ಲಿ ಒಂದು 7%, 8% ಪ್ರಾಫಿಟ್ ಮಾಡೋ ಅಂಥ ಮೆಥಡ್ನ ನಾನು ಕಲಿಬೇಕು, ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅಂತಂದರೆ ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಆಫ್ಲೈನ್ ಕ್ಲಾಸಸ್ ಇದೆ 5 ಮತ್ತು 6ನೇ ತಾರೀಕು ಏಪ್ರಿಲ್. ಇಲ್ಲ ನೀವು ಆಫ್ಲೈನ್ ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಕ್ಲಾಸಸ್ಗೂ ಬೇಕಾದರೂ ಬರ್ಬೋದು. 9ನೇ ತಾರೀಕು ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದರಲ್ಲಿ ಏನೇನಪ್ಪ ಇರುತ್ತೆ ಅಂತಂದರೆ, ನೀವು ಶನಿವಾರ ಮತ್ತು ಭಾನುವಾರ ಕಲ್ತೋಗಿದ್ದಾದ್ಮೇಲೆ ಪ್ರತಿ ಸೋಮವಾರ ನಾವು ನಿಮಗೆ 5 ಸೆಷನ್ನು ಅಂತಂದರೆ ಝೂಮಲ್ಲಿ ನಿಮಗೆ 5 ಸೆಷನ್ನ ತೊಗೊಳ್ತೀವಿ ಪ್ರತಿ ಸೋಮವಾರ. ಯಾಕೆಂದರೆ ಒಂದು ವಾರದ್ದು ಏನಾಗಿರುತ್ತೆ ಮಾರ್ಕೆಟ್ ಮೂಮೆಂಟು, ನೀವು ಸ್ವಿಂಗ್ ಟ್ರೇಡಿಂಗಲ್ಲಿ ಯಾವ್ದಾರ ಸ್ಟಾಕ್ಸ್ ಆಪರ್ಚುನಿಟಿ ಇತ್ತಾ ಇಲ್ವಾ ಅಂತ ಲೈವ್ ಆಗಿ ನಾನೇ ಝೂಮ್ ಸೆಷನ್ಸ್ನ ತೊಗೊಳ್ತೀನಿ. ಅಂದರೆ ಈ 2 ದಿನದಲ್ಲಿ ಕಲ್ತೋಗಿದ್ದಾದ್ಮೇಲೆ ನಿಮಗೆ ನನಗೆ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಅಂದರೆ ಸಪೋರ್ಟ್ ಸಿಗಲಿಲ್ಲ ಅಂತಂದರೆ ಕಷ್ಟ. ಸೊ ಹಾಗಾಗಿ 2 ದಿನ ಕಲ್ತೋಗಿದ್ದಾದ್ಮೇಲೆ ನೀವು ನೆಕ್ಸ್ಟ್ ಪ್ರತಿ ಸೋಮವಾರ ಅಂದರೆ 5 ಸೋಮವಾರ ನಾವು ನಿಮಗೆ ಸೆಷನ್ನ ತೊಗೊಳ್ತೀನಿ. ಸೊ ಆ ಟೈಮಲ್ಲಿ ನೀವು ಒಂದು ವಾರದಲ್ಲಿ ಏನು ವರ್ಕ್ ಮಾಡಿದ್ದೀರಾ, ಸ್ವಿಂಗ್ ಟ್ರೇಡಿಂಗಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದೆಯಾ, Q&A ಸೆಷನ್ನು. ಸೊ ಅದರಲ್ಲಿ ಯಾವುದೋ ಒಂದು ಸ್ಟಾಕ್ನ ನೀವು ತೊಗೋಬೋದಾಯ್ತಾ ತೊಗೋಬಾರ್ದಾಗಿತ್ತಾ, ಇದು ಕರೆಕ್ಟಾ ರಾಂಗಾ, ನೋಡಿ ಪ್ರಾಫಿಟ್ ಬರೋದು ಲಾಸ್ ಆಗೋದು ಸೆಕೆಂಡ್ರಿ, ಆದರೆ ನೀವು ಮಾಡ್ತಾ ಇರೋದೇ ಸರಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಲ್ಲ ಅಂತಂದರೆ ಯಾವಾಗಲೂ ಕನ್ಫ್ಯೂಷನ್ನಲ್ಲೇ ಇರಬೇಕಾಗುತ್ತೆ. ಸೊ ಹಾಗಾಗಿನೇ ಶನಿವಾರ ಭಾನುವಾರ ಒಂದು ನಿಮಗೆ ಇದರದ್ದು ಮೆಥಡ್ನ ಹೇಳ್ಕೊಟ್ಟು ಅದಾದಮೇಲೆ ಪ್ರತಿ ಸೋಮವಾರ ನಾವು ಝೂಮ್ ಸೆಷನ್ನ ತೊಗೊಳ್ತೀನಿ. ಹಾಗಾಗಿ ನಿಮ್ಗೊಂದು ಸಪೋರ್ಟ್ನ ಮಾಡ್ದಂಗೆ ಇರುತ್ತೆ. ಪ್ಲಸ್ ನೀವು ಆ ಸೆಷನ್ಸ್ಗೆ ಕಂಪಲ್ಸರಿ ಜಾಯಿನ್ ಆಗಿ ಅಟೆಂಡ್ ಆದರೆ ನಿಮಗೆ ಏನೇನು ಡೌಟ್ಸ್ ಇರುತ್ತೋ ಅದು ಕ್ಲಾರಿಫೈ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದಕ್ಕೆ ಜಾಯಿನ್ ಆಗಬೇಕು ಅಂತ ಇಲ್ಲಿ ಕೆಳಗಡೆ ಬರ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಏನೇನು ಡೀಟೇಲ್ಸ್ ಬೇಕೋ ಅದನ್ನು ನೀವು ತಗೋಬೋದು. ಸೊ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೆ ಸಿಗೋಣ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟು ಏನು ಮಾರ್ಕೆಟು ಏನಾಗ್ಬೋದು ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.